ಅಂದ್ರೇನು? ನಶೆ ಮತ್ತು ಬರುವಂಥದ್ದು ಆಯ್ತಾ. ನಶೆ ಬಂದ್ರೆ ಮತ್ತು ಬರುವಂಥದ್ದು. ಅಮಲು ಅಂತಾರಲ್ಲ, ಹಂಗೆ. ಏನಕ್ಕೆ ಮಾಡ್ತಾರೆ ಅದನ್ನ? ಮಕ್ಕಳ ಮಾತಾಡ್ಬೇಕು. ಏನಕ್ಕೆ ಮಾಡ್ತಾರೆ? ಏನೋ ಒಂದು ಕ್ಷಣಿಕ, ಒಂದು ಸ್ವಲ್ಪ ಹೊತ್ತು ಏನೋ ಒಂದು ಮಜಾ ಸಿಗಬೇಕು, ಒಂದು ಅಮಲೇರಿಸ್ಕೋಬೇಕು ಹಾಗೆ ಅಂತೇಳಿ ಅದಕ್ಕೆ ಮಾಡ್ತಾರೆ. ಅದಕ್ಕೆ ಅಂತ ಕೆಲವು ಕೆಮಿಕಲ್ ಡ್ರಗ್ಸ್ ಇದೆ, ಕೆಲವು ನ್ಯಾಚುರಲ್ ಡ್ರಗ್ಸ್ ಇದೆ. ಲೈಕ್ ಗಾಂಜಾ, ಕೆಮಿಕಲ್ ಅಂತಂದ್ರೆ ಬ್ರೌನ್ ಶುಗರು, ಚರಸ್ಸು, ಆ ಥರದ್ದಿದೆ. ಈಗ ನಾವು ಸದ್ಯ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲೆಲ್ಲ ಈ ಗಾಂಜಾ ಕಾಟಗಳು ಜಾಸ್ತಿ ಆಗಿದೆ. ಗಾಂಜಾ ಅಡಿಕ್ಟ್ ಆಗುವಂಥದ್ದು. ಯಾವುದೆಲ್ಲ ನಶೆ ಮಾಡಿಸೋದು ಅಂತಂದ್ರೆ, ಯಾವುದೆಲ್ಲ ನಶೆ ಬರ್ಸುವಂಥ ವಸ್ತುಗಳು ಏನೇನಿದೆ ಮಕ್ಳು ಹೇಳ್ಬೇಕು. ಗಾಂಜಾ ನಾನು ಹೇಳಿದ್ದೀನಿ. ಆಮೇಲೆ ಕೇಳಿಸಿಲ್ಲ. ಚರಸ್ ಆಯ್ತು, ಅದೆಲ್ಲ ಹೇಳಿದೆ. ಬಿಟ್ಟು ಅವೆಲ್ಲ ಬಿಟ್ಟು ಲೋಕಲಿ ಅವೈಲೇಬಲ್ ಇಲ್ಲಿ ಸಿಗಂತವು. ಸೊಲ್ಯೂಷನ್ ಗೊತ್ತಾ? ಸೊಲ್ಯೂಷನ್ ಅಂದ್ರೇನು? ಈ ಸೊಲ್ಯೂಷನ್ ಆಗ್ತಾರಲ್ಲ, ಆ ಸೊಲ್ಯೂಷನ್ನು ಸಿರಪ್ ಇದೆಯಲ್ಲ, ಕಾಫ್ ಸಿರಪ್ಗಳು, ಕಾಫ್ ಸಿರಪ್ಪು. ಆಮೇಲೆ ಇರೇಸರ್ ಬರುತ್ತೆ, ಇಂಕಲ್ಲಿ ಬರೆದ್ರೆ ವೈಟ್ನರ್ ಅಂತ ಯೂಸ್ ಮಾಡ್ತಾರೆ. ಇವುದ್ರಲ್ಲೆಲ್ಲ ಸ್ವಲ್ಪ ಈ ನಶೆ ಬರ್ಸುವಂಥದ್ದು, ಅಮಲು ಬರ್ಸುವಂಥ ವಸ್ತುಗಳು ಇರ್ತದೆ. ಆ ಥರ ಕೆಮಿಕಲ್ಸ್ ಇರ್ತದೆ. ಗೊತ್ತಾಯ್ತಾ? ಗೊತ್ತಿತ್ತಾ? ನಾನೇ ಹೇಳ್ಕೊಟ್ಬಿಟ್ಟ ನಿಮಗೆ. ಗೊತ್ತಿತ್ತು ತಾನೆ? ಸೊ ಇದನ್ನ ಯಾರಾದರೂ ಉಪಯೋಗಿಸ್ತಾ ಇದ್ದಾರೆ ಅಂದರೆ, ಅದಕ್ಕೆ ಅಡಿಕ್ಟ್ ಆಗಿದ್ದಾರೆ ಅಂದರೆ, ಅವರು ನಿಮಗೆ ಗೊತ್ತಾದರೆ, ಕೇಳಿಸ್ತಮ್ಮ ನೀನು ನಗ್ತಾ ಇರಲ್ಲ, ನಿಮ್ಮ ಗಮನಕ್ಕೆ ಬಂದರು, ನಿಮ್ಮ ಸ್ಕೂಲಲ್ಲಿ ಯಾರೋ ಒಬ್ರು ಇದ್ದಾರೆ, ನಿಮ್ಮೂರಲ್ಲಿ ಯಾರೋ ಇದ್ದಾರೆ ಅಂದರೆ ಅದನ್ನು ನಮಗೆ ಫೋನ್ ಮಾಡಿ ಹೇಳಿ. ನಿಮ್ಮ ಹೆಸರು ಯಾರು ಹೇಳಿದ್ರು ಅಂತ ನಾವು ಹೇಳಲ್ಲ. ನಾವು ಅವ್ರಿಗೇನು ನಾವು ತೊಂದರೆ ಮಾಡಲ್ಲ, ಜೈಲಿಗೆ ಹಾಕಲ್ಲ, ಏನಿಲ್ಲ. ಒಳ್ಳೆ ಟ್ರೀಟ್ಮೆಂಟ್ ಕೊಡಿಸಿ ಮತ್ತೆ ಸಮಾಜಕ್ಕೆ ಒಬ್ಬರು ಒಳ್ಳೆ ನಾಗರಿಕರಾಗುವಂಥ ಒಂದು ಕಾರ್ಯಕ್ರಮವನ್ನು ಈಗ ಸರ್ಕಾರದಿಂದ ಹಮ್ಮಿಕೊಂಡಿದ್ದಾರೆ. ಅವ್ರನ್ನ ಯಾವುದಾದ್ರು ಒಂದು ಡಿ ಅಡಿಕ್ಷನ್ ಸೆಂಟ್ರಿಗೆ ಸೇರಿಸಿ ಅವ್ರನ್ನ ಮತ್ತೆ ಅದರಿಂದ ಈಚೆ ಬರೋ ಥರ ಮಾಡಿ, ಆ ಚಟದಿಂದ ಈಚೆ ಬರೋ ಥರ ಮಾಡಿ ಒಳ್ಳೆಯರಾಗೋ ರೀತಿ ನಾವು ಮಾಡ್ತೀವಿ. ಮಾಡ್ತೀರಾ? ಅದಕ್ಕೊಂದು ನಂಬರ್ ಇದೆ. ಯಾವುದು? 1933. ಕರೆಕ್ಟಾ? 1933 1930 ಅದು. ಇದು 1933. 1930 ಯಾವುದು? ಸೈಬರ್ ಫ್ರಾಡ್ದು. ಇದು ಬಂದು 1933. ಇದಕ್ಕೆ ನೀವು ಫೋನ್ ಮಾಡಿ. ಏನಿಲ್ಲ, ನಿಮಗೆ ಕನ್ಫ್ಯೂಸ್ ಆಯಿತು ಅಂತಂದರೆ 112 ಫೋನ್ ಮಾಡಿ ಸಾಕು. ಅಷ್ಟೇನಾ? ಬಾಕಿ ನಂಬರ್ ನೋಡ್ಕೋತಾರೆ. 112 ಫೋನ್ ಮಾಡಿ ನೀವು ಇನ್ಫಾರ್ಮೇಷನ್ ಕೊಟ್ಟರೆ ಬಾಕಿದವ್ರು ನೋಡ್ಕೋತಾರೆ. ಅರ್ಥ ಆಯ್ತಲ್ಲ? ಯಾವ ಬರ್ತೀರಿ ಪೊಲೀಸ್ ಸ್ಟೇಷನ್ಗೆ? ಮಾಸ್ಟ್ರಿಗೆ ಹೇಳಿದ್ದೀನಿ, ಅವ್ರು ಯಾವತ್ತು ಕರ್ಕೊಂಬರ್ತಾರೆ ಅವ್ರು ಬಂದು ಪೊಲೀಸ್ ಸ್ಟೇಷನ್ಗೆಲ್ಲ ನೋಡಬೇಕು. ಅದೆಲ್ಲ ಹಿರಿಯ ನಾಗರಿಕರು ಮತ್ತು ಈ ಗ್ರಾಮದ ಈ ಭಾಗದ ಮುಖಂಡರುಗಳಿದ್ದೀರಿ. ಸೊ ನಮ್ಮ ರಿಕ್ವೆಸ್ಟ್ ಇಷ್ಟೇ, ಊರಲ್ಲೆಲ್ಲ ಸೇರಿದಾಗ ಒಂದು 4 ಜನಕ್ಕೆ ನೀವು ಹೇಳಬೇಕು ಈ ಥರ ಇದೆ ಅಂತ. ಯಾರು ಊರಿಗೆ ಚಿನ್ನ ಬೆಳ್ಳಿ ಪಾಲಿಶ್ ಹಾಕ್ತೀನಿ ಅಂತ ಬರ್ತಾರೆ, ಪಾಲಿಶ್ ಹಾಕೋ ನೆಪದಲ್ಲೇ ಕೆಮಿಕಲ್ ಹಾಕ್ಬಿಟ್ಟು ಅದ್ರಲ್ಲಿ ಅರ್ಧ ಕರಗಿಸ್ಕೋತಾರೆ. ಇಲ್ಲ ಕೈ ಚಳಕ ಮಾಡಿ ನೀವು ಕೊಟ್ಟಿರೋ ಬಳೆ ಒಂದಾದರೆ ಅವರೇ ಬೇರೆ ಬಳೆ ಕೊಟ್ಬಿಟ್ಟು ಈ ಒರಿಜಿನಲ್ ಬಳೆನ ಆರಿಸ್ಕೊಂಡು ಹೋಗಿರ್ತಾರೆ. ಈ ಥರದ್ದೆಲ್ಲ ಆಗ್ತಾ ಇರ್ತದೆ. ಹೇಳಿದ್ರೆ ಸಂಜೆವರೆಗೆ ಹೇಳ್ಬೋದು. ಸಾಕಷ್ಟು ಇಂಟ್ರೆಸ್ಟ್ ತಗೊಂಡು ನಮ್ಮ ಶ್ರೀನಿವಾಸ ಮತ್ತು ಅವ್ರ ತಂಡ ಇದನ್ನು ಪ್ರಿಂಟ್ ಮಾಡಿಸಿದ್ದಾರೆ. 2 ಕಡೆ ಇದೆ. ದಯವಿಟ್ಟು ಎಲ್ಲೂ ಬಿಸಾಡಬೇಡಿ. ಓದಿ ಒಂದ್ಸಾರಿ. ನೀವು ಓದಿ ಆದರೆ ಇನ್ನೊಬ್ರಿಗೆ ಯಾರಿಗಾದ್ರೂ ಪಾಸ್ ಮಾಡಿ. ಏನು ಈ 30,000 ನಮ್ಮದು ಕಾಪಿ ಇದೆ, ಇದು ಒಬ್ಬರು ಇಬ್ಬಿಬ್ರು ಹೋದ್ರು ಅಂದರೂ ಅಟ್ಲೀಸ್ಟ್ 60,000 ಜನಕ್ಕೆ ನಾವು ಎಜುಕೇಟ್ ಮಾಡ್ದಂಗೆ ಆಗಬೇಕು. ಸೊ ಹಂಗಾಗಿ ನಮ್ಮ ಇಲಾಖೆ ಸಿಬ್ಬಂದಿಗಳು, ನಮ್ಮ ಅಧಿಕಾರಿಗಳು ನಾವೆಲ್ಲ ಏನು ಮಾಡಿದ್ವಿ, ಈ ಶ್ರಮಕ್ಕೊಂದು ಸಾರ್ಥಕತೆ ಬರಬೇಕಂದ್ರೆ ನಿಮ್ಮೆಲ್ಲರದು ಸಹಕಾರ ಬೇಕು ಅಂತ ಹೇಳಿ ನನ್ನನ್ನು ಕರೆದು ಇಲ್ಲಿ ಇದು ಒಂದು